ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫೆಬ್ರವರಿ 15 ಭಾನುವಾರ ನಮಗೆ ಮಹಾಶಿವರಾತ್ರಿ ಬರ್ತಾ ಇದೆ. ಮಹಾಶಿವರಾತ್ರಿ ಹಬ್ಬದ ಮಹತ್ವ ಏನು, ಹಿನ್ನೆಲೆ ಏನು, ಪೂಜಾ ವಿಧಿವಿಧಾನಗಳೇನು ಅನ್ನೋದನ್ನು ತಿಳ್ಕೊಳ್ಳೋಣ. ಮಹಾಶಿವರಾತ್ರಿಯ ಒಂದು ಹಿನ್ನೆಲೆ ಏನು ಅಂತ ನೋಡೋದಾದರೆ, ಈ ದಿನ ಶಿವನು ಪಾರ್ವತಿಯನ್ನು ವರಿಸಿದ ದಿನ, ಗಿರಿಜಾ ಕಲ್ಯಾಣವಾದ ದಿನ. ಈ ದಿನ ದೇವಾನುದೇವತೆಗಳು ರಾತ್ರಿ ಇಡೀ ಶಿವ ಪಾರ್ವತಿಯರ ಗಿರಿಜಾ ಕಲ್ಯಾಣವನ್ನು ನೋಡಿದ ದಿನ. ಅದರಿಂದ ಈ ದಿನ ನಾವು ರಾತ್ರಿ ಇಡೀ ಅವರು ಜಾಗರಣೆಯನ್ನು ಮಾಡಿ ಗಿರಿಜಾ ಕಲ್ಯಾಣವನ್ನು ನೋಡಿರ್ತಾರೆ. ನಾವು ಈ ದಿನ ಜಾಗರಣೆಯನ್ನು ಮಾಡಿ ಶಿವನ ಒಂದು ಧ್ಯಾನ, ಸ್ತೋತ್ರ, ಮಂತ್ರಗಳ ಪಠನೆಯಲ್ಲಿ ಕಳೆಯೋದ್ರಿಂದ ನಮ್ಮ ಜನ್ಮಗಳ ಪಾಪಗಳ ನಿವಾರಣೆ ಆಗುತ್ತೆ, ಅಷ್ಟೈಶ್ವರ್ಯಗಳು ಲಭಿಸುತ್ತೆ ಅಂತ ನಂಬಿಕೆ ಇದೆ. ಇನ್ನು ಈ ದಿನ ಸಮುದ್ರ ಮಂಥನದಲ್ಲಿ ಬಂದ ವಿಷವನ್ನು ಸೇವಿಸಿದ ಮಹಾಶಿವನು ನೀಲಕಂಠನಾದ ದಿನ. ಆದ್ದರಿಂದ ನಾವು ಈ ದಿನ ಮಹಾಶಿವರಾತ್ರಿಯನ್ನು ಶಿವನಿಗೆ ಅರ್ಪಣೆಯನ್ನು ಮಾಡ್ತೀವಿ. ಹಬ್ಬದ ಹಿಂದಿನ ದಿನ ಮನೆಯೆಲ್ಲ ಶುದ್ಧಿ ಮಾಡ್ಕೊಂಡಿರಬೇಕು. ಗುಡಿಸಿ ಒರೆಸಿ ಹೊಸಲಿಗೂ ಸಹ ಅರಿಶಿನ ಕುಂಕುಮ ಇಟ್ಟು ರಂಗೋಲಿಗಳನ್ನು ಇಟ್ಟು ಬಾಗಿಲಿಗೆ ಮಾವಿನ ಎಲೆಯ ತೋರಣಗಳಿಂದ ಅಲಂಕಾರ ಮಾಡ್ಕೋಬೇಕು. ದೇವ್ರ ಮನೆಯಲ್ಲಿ ದೇವರ ಫೋಟೋ ವಿಗ್ರಹಗಳನ್ನು ಕ್ಲೀನ್ ಮಾಡಿಕೊಂಡು ಅರಿಶಿನ ಕುಂಕುಮ ಗಂಧಗಳಿಂದ ಅಲಂಕಾರ ಮಾಡ್ಕೋಬೇಕು. ಇನ್ನು ಪೂಜಾ ದಿನ ಬೆಳಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಶುದ್ಧವಾದ ಮಡಿ ಸೀರೆಯನ್ನು ಉಟ್ಕೊಂಡು ಪೂಜೆಗೆ ಸಿದ್ಧತೆ ಮಾಡ್ಕೋಬೇಕು. ಈ ದಿನ ವಿವಿಧ ಬಗೆಯ ಫಲಹಾರಗಳನ್ನು ಮಾಡಿ ದೇವರ ಪೂಜೆಗೆ ನೈವೇದ್ಯಕ್ಕೆ ಅರ್ಪಣೆ ಮಾಡ್ಕೋಬಹುದು. ಸ್ವೀಟ್ ಅವಲಕ್ಕಿ, ಖಾರ ಅವಲಕ್ಕಿ, ಮಜ್ಜಿಗೆ ಅವಲಕ್ಕಿ, ಉಪ್ಪಿಟ್ಟು, ಕೇಸರಿ ಬಾತು, ಈ ರೀತಿ ನಿಮಗೆ ಸಾಧ್ಯವಾಗುವಂಥ ಫಲಹಾರಗಳನ್ನು ಮಾಡ್ಬೋದು. ವಿವಿಧ ಬಗೆಯ ಹಣ್ಣುಗಳನ್ನು ನೀವು ನೈವೇದ್ಯಕ್ಕೆ ಇಡ್ಬೋದು, ಬೆಲ್ಲವನ್ನು ಇಡ್ಬೋದು, ಹಸಿ ಹಾಲನ್ನು ಸಹ ಇಡ್ಬೋದು. ಮೊದಲನೇದಾಗಿ ದೇವರ ಮನೆಯಲ್ಲಿ ದೀಪಗಳನ್ನು ಬೆಳಗಿಸ್ಕೊಂಡು ಈ ದಿನ ಶಿವನ ಫೋಟೋ, ವಿಗ್ರಹ, ಶಿವನ ಲಿಂಗಕ್ಕೆ ಪೂಜೆಯನ್ನು ಅರ್ಪಿಸಬೇಕು. ಮನೆಯಲ್ಲಿ ಶಿವನಿಗೆ ಅಭಿಷೇಕ ಮಾಡದೇ ಇರುವಂಥವರು ದೇವಸ್ಥಾನಕ್ಕೆ ಹೋಗಿ ಅಭಿಷೇಕಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ತೆಗೆದುಕೊಟ್ಟು ಅಭಿಷೇಕವನ್ನು ನೋಡಿ ದರ್ಶನವನ್ನು ಮಾಡಿಕೊಂಡು ಬಂದು ಮನೆಯಲ್ಲಿ ಪೂಜೆಯನ್ನು ಸಲ್ಲಿಸ್ಬೋದು. ಅಥವಾ ಬೆಳಗ್ಗೆ ಸಾಧ್ಯ ಆಗಲಿಲ್ಲ ಅನ್ನೋರು ಸಂಜೆ ನೀವು ದೇವಸ್ಥಾನಕ್ಕೆ ಹೋಗಿ ಶಿವನ ದರ್ಶನವನ್ನು ಪಡ್ಕೊಂಡು ಬರ್ಬೋದು. ಮನೆಯಲ್ಲಿ ನೀವು ದೇವರ ದೀಪಗಳನ್ನು ಅಂಟಿಸದೇ ಆದ ನಂತರ ಶಿವನ ಫೋಟೋ, ವಿಗ್ರಹ ಅಥವಾ ಶಿವನ ಲಿಂಗಕ್ಕೆ ಪೂಜೆಯನ್ನು ಸಲ್ಲಿಸಬೇಕು. ಅಭಿಷೇಕವನ್ನು ಮಾಡುವಂಥವರು ಮೊದಲು ಲಿಂಗಕ್ಕೆ ಅಥವಾ ವಿಗ್ರಹಕ್ಕೆ ಅಭಿಷೇಕವನ್ನು ಅರ್ಪಿಸಿ ನಂತರ ಶಿವನ ಅಷ್ಟೋತ್ರವನ್ನು ಪಠಿಸಿ ಅರ್ಚನೆಯನ್ನು ಬಿಲ್ವಪತ್ರೆಯಿಂದ ಮಾಡಬೇಕು. ಈ ದಿನ ಎಕ್ಕದ ಹೂವಿನ ಹಾರವನ್ನು ಶಿವನಿಗೆ ಅರ್ಪಿಸಿದ್ರೆ ತುಂಬಾ ಒಳ್ಳೆಯದು. ಪಾರಿಜಾತದ ಹೂವಿನ ಹಾರವನ್ನು ಸಹ ಶಿವನಿಗೆ ಅರ್ಪಿಸಿದ್ರೆ ತುಂಬಾ ಉತ್ತಮ. ಇನ್ನು ಶಿವನ ಅಷ್ಟೋತ್ರ ಹೇಳಬೇಕಾದ್ರೆ ಬಿಲ್ವ ಪತ್ರೆಗಳಿಂದ ಅರ್ಚನೆಯನ್ನು ತಪ್ಪದೆ ಮಾಡಬೇಕು. ಶಿವನ ಅಷ್ಟೋತ್ತರ, ಶಿವನ ಸ್ತೋತ್ರಗಳು, ಶಿವನ ಪಂಚಾಕ್ಷರಿ ಮಂತ್ರ, ಶಿವನ ಅಷ್ಟಕವನ್ನು ತಪ್ಪದೆ ಪಠಿಸಬೇಕು. ಅರ್ಚನೆಯನ್ನು ಸಹ ಮಾಡಬೇಕು. ನಂತರ ಶಿವನ ಸ್ತೋತ್ರಗಳನ್ನೆಲ್ಲ ಪಠಿಸಿ ಆದಮೇಲೆ ಗಂಧದ ಕಡ್ಡಿ, ಕರ್ಪೂರ, ಸಾಂಬ್ರಾಣಿ ಬತ್ತಿಯಿಂದ ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಪೂಜೆಯನ್ನು ಸಲ್ಲಿಸಬೇಕು. ಈ ದಿನ ಪೂಜಾ ಸಮಯದಲ್ಲಿ ಅಖಂಡ ದೀಪ ಅಥವಾ ನಂದಾದೀಪವನ್ನು ಸಹ ಬೆಳಗಿಸ್ತಾರೆ. ಪೂಜಾ ಸಮಯದಲ್ಲಿ ಅಖಂಡ ದೀಪವನ್ನು ರೆಡಿ ಮಾಡಿಕೊಂಡು ದೇವ್ರ ಮನೆಯಲ್ಲಿ ಇಟ್ಟು ಅದಕ್ಕೆ ಎಳ್ಳೆಣ್ಣೆ ಅಥವಾ ತುಪ್ಪವನ್ನು ಹಾಕಿ ಅಖಂಡ ಬತ್ತಿಯನ್ನು ಹಾಕಿ ಸುತ್ತಲೂ ಅರಿಶಿನ ಕುಂಕುಮವನ್ನು, ಹೂವನ್ನು ಇಟ್ಟು ಗಂಧದ ಕಡ್ಡಿಯಿಂದ ಅಥವಾ ಏಕಾರತಿಯಿಂದ ಅದನ್ನು ಬೆಳಗಿಸ್ಕೊಂಡು ಪೂಜಾ ಸಮಯದಲ್ಲಿ ಅದಕ್ಕೂ ಸಹ ಪೂಜೆಯನ್ನು ಸಲ್ಲಿಸಿ ಆ ಒಂದು ನಂದಾದೀಪ 24 ಗಂಟೆಗಳು ಸತತವಾಗಿ ಬೆಳಗೋ ರೀತಿ ನೋಡ್ಕೋಬೇಕು. ಮನೆಯಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ನಿರರ್ಗಳವಾಗಿ ನಂದಾದೀಪ 24 ಗಂಟೆಗಳು ಬೆಳಗ್ತಾ ಇದ್ದರೆ ಮನೆಯಲ್ಲಿ ಅಭಿವೃದ್ಧಿ ಅನ್ನೋದು ಕಾಣ್ಬೋದು. ಸಕಲ ಅಷ್ಟೈಶ್ವರ್ಯಗಳು ನಮಗೆ ಲಭಿಸುತ್ತೆ ಅಂತ ನಂಬಿಕೆ ಇದೆ. ನೀವು ನಂದಾದೀಪವನ್ನು 24 ಗಂಟೆಗಳು ಅದರ ಧ್ಯಾನದಲ್ಲೇ ಇರ್ತೀರಾ, ಅದರ ಗಮನದಲ್ಲೇ ಇರ್ತೀರಾ. ಆದ್ದರಿಂದ ಶಿವನ ಮೇಲೆ ಭಕ್ತಿ ಅನ್ನೋದು ನಿಮಗೆ 24 ಗಂಟೆಗಳು ಸತತವಾಗಿ ಅವನ ಏಕಾಗ್ರತೆಯಲ್ಲೇ ಇರೋದ್ರಿಂದ ನಿಮ್ಮ ಪೂಜೆಗೆ ತಕ್ಕ ಪ್ರತಿಫಲ ಸಂಪೂರ್ಣವಾಗಿ ಸಿಗುತ್ತೆ ಅಂತಲೂ ಸಹ ಹೇಳ್ತಾರೆ. ಈ ದಿನ ತಪ್ಪದೆ ನಂದಾದೀಪವನ್ನು ಬೆಳಗಿಸಿದ್ರೆ ಉತ್ತಮ ಫಲಗಳನ್ನು ಸಹ ನೀವು ಪಡ್ಕೋತೀರಾ. ಇನ್ನು ಪೂಜೆ ಆದ ನಂತರ ಈ ದಿನ ಉಪವಾಸ ಇರುವಂಥವರು ಬೆಳಗ್ಗೆಯಿಂದ ರಾತ್ರಿವರೆಗೂ ನೀರನ್ನು ಸೇವಿಸ್ಕೊಂಡು ಉಪವಾಸವನ್ನು ಇರ್ಬೋದು. ಅಥವಾ ನೀವು ಹಾಲು ಹಂಪಲುಗಳನ್ನು ತಿಂದು ಉಪವಾಸವನ್ನು ಇರ್ಬೋದು. ಲಘು ಉಪಹಾರ ಸೇವನೆ ಮಾಡುವಂಥವರು ಈರುಳ್ಳಿ, ಬೆಳ್ಳುಳ್ಳಿ, ಅಕ್ಕಿ, ಗೋಧಿ, ಬಾರ್ಲಿಯನ್ನು ಈ ದಿನ ನೀವು ಸೇವನೆ ಮಾಡಬಾರ್ದು. ಇನ್ನು ಬೆಳಗ್ಗೆಯಿಂದ ಸಂಜೆವರೆಗೂ ಉಪವಾಸವನ್ನು ಇದ್ದು ರಾತ್ರಿ ನೀವು ಲಘು ಉಪಹಾರವನ್ನು ಸೇವನೆ ಮಾಡ್ಬೋದು. ಇನ್ನು ಜಾಗರಣೆ ಇರ್ತೀನಿ ಅಂತ ಅನ್ನೋರು ರಾತ್ರಿ ಇಡೀ ಜಾಗರಣೆ ಇರೋದಾದರೆ ನೀವು ಶಿವನ ಸ್ತೋತ್ರ, ಮಂತ್ರ, ಧ್ಯಾನಗಳಲ್ಲೇ ತೊಡಗಿರಬೇಕು. ಬೇರೆ ಯಾವುದೇ ಆಲೋಚನೆಗಳು ಮನಸ್ಸಿನಲ್ಲಿ ಇರಬಾರ್ದು. ಉಪವಾಸ ಜಾಗರಣೆ ಮಾಡುವಂಥವರು ಮಧ್ಯಾಹ್ನದ ವೇಳೆ ನಿದ್ರೆಯನ್ನು ಮಾಡಬಾರ್ದು. ಈ ದಿನ ದಾಂಪತ್ಯದಿಂದ ದೂರ ಇರಬೇಕು. ಮನೆಯಲ್ಲಿ ಶಾಂತ ವಾತಾವರಣ ಇರೋ ರೀತಿ ನೋಡ್ಕೋಬೇಕು. ಕೆಟ್ಟ ಪದಗಳನ್ನು ಬಳಸಬಾರ್ದು. ಒಳ್ಳೆಯ ಮಾತುಗಳನ್ನೇ ಒಳ್ಳೆಯ ರೀತಿಯಲ್ಲೇ ಮನೆಯಲ್ಲಿ ನೀವು ನಡ್ಕೋಬೇಕಾಗುತ್ತೆ. ಈ ದಿನ ನೀವು ಚಪ್ಪಲಿಯನ್ನು ಧರಿಸಬಾರ್ದು. ಶಿವನ ದೇವಸ್ಥಾನಕ್ಕೆ ಹೋದರೂ ಸಹ ನೀವು ಬರಿಗಾಲಲ್ಲೇ ಹೋಗಿ ಬರಬೇಕಾಗುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ನಿಮ್ಮ ಒಂದು ಜಾಗರಣೆ ಮುಗಿಯೋವರೆಗೂ ನೀವು ಒಂದು ಚಪ್ಪಲಿಯನ್ನು ಧರಿಸದೇ ಇರೋ ರೀತಿ ನೋಡ್ಕೋಬೇಕು.
ನಿಮ್ಮ ಪೂಜೆಯಲ್ಲಿ ಏನೇ ಲೋಪದೋಷಗಳು ಇದ್ದರೂ ತೊಂದರೆ ಇಲ್ಲ. ನಿಮ್ಮ ಭಕ್ತಿಯಲ್ಲಿ ಯಾವುದೇ ಲೋಪಗಳು ಇಲ್ಲದೇ ಇರೋ ರೀತಿ ನೀವು ಪೂಜೆಯನ್ನು ಸಲ್ಲಿಸಬೇಕು. ಈ ದಿನ ಉಪವಾಸ ಜಾಗರಣೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂದರೂ ತೊಂದರೆ ಇಲ್ಲ. ನಿಮಗೆ ಅಭಿಷೇಕ ಮಾಡೋಕ್ಕಾಗಲಿಲ್ಲ ಅಂದರೂ ಯೋಚನೆ ಇಲ್ಲ. ಭಕ್ತಿಯಿಂದ 4-5 ಬಿಲ್ವಪತ್ರೆಯ ದಳಗಳನ್ನು ಶಿವನಿಗೆ ಅರ್ಪಿಸಿ ಓಂ ನಮಃ ಶಿವಾಯ ಅಂತ ನಿಮಗೆ ಸಾಧ್ಯವಾದಷ್ಟು ಬಾರಿ ಪಠನೆಯನ್ನು ಮಾಡಿದ್ರೆ ಸಾಕು, ಶಿವನ ಅನುಗ್ರಹ ಸಂಪೂರ್ಣವಾಗಿ ಸಿಗುತ್ತೆ. ಪ್ರತಿ ಮಾಸ ನಮಗೆ ಮಾಸ ಶಿವರಾತ್ರಿ ಬರ್ತಾನೆ ಇರುತ್ತೆ. ಆದರೆ ವರ್ಷದಲ್ಲಿ ಬರುವಂಥ ಈ ಒಂದು ಮಹಾಶಿವರಾತ್ರಿಯಂದು ಭಕ್ತಿಯಿಂದ ಶಿವನನ್ನು ಪೂಜಿಸಿ ಧ್ಯಾನ ಪೂಜೆಗಳನ್ನು ಶ್ರದ್ಧೆಯಿಂದ ಮಾಡಿದ್ರೆ ನಮ್ಮ ಜನ್ಮಗಳ ಪಾಪಗಳ ನಿವಾರಣೆ ಆಗುತ್ತೆ, ಅಷ್ಟೈಶ್ವರ್ಯಗಳು ಲಭಿಸುತ್ತೆ ಅಂತ ನಂಬಿಕೆ ಇದೆ. ಈ ದಿನ ತಪ್ಪದೆ ಗೋವುಗಳಿಗೆ ಅಕ್ಕಿ ಮತ್ತು ಬೆಲ್ಲವನ್ನು ತಿನ್ನಿಸಿ ಆಶೀರ್ವಾದವನ್ನು ಪಡ್ಕೊಳ್ಳೋದು ಸಹ ತುಂಬಾ ಉತ್ತಮ. ಈ ದಿನ ಬೆಲ್ಲದ ಆರತಿಯನ್ನು ಸಹ ಶಿವನಿಗೆ ಅರ್ಪಿಸೋದ್ರಿಂದ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ನಂಬಿಕೆ ಇದೆ. 2 ಅಚ್ಚು ಬೆಲ್ಲವನ್ನು ತಗೊಂಡು ಅದಕ್ಕೆ ತುಪ್ಪವನ್ನು ಹಾಕಿ ಬತ್ತಿಯನ್ನು ಇಟ್ಟು ಅದಕ್ಕೆ ಸುತ್ತಲೂ ಅರಿಶಿನ ಕುಂಕುಮವನ್ನು ಇಟ್ಟು ಒಂದು ತಟ್ಟೆಯಲ್ಲಿ ದೀಪಗಳನ್ನು ಇಟ್ಕೊಂಡು ಆ ಆರತಿಯನ್ನು ಶಿವನಿಗೆ ಅರ್ಪಿಸೋದ್ರಿಂದ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಇನ್ನು ಪೂಜೆಗೆ ಸೂಕ್ತವಾದ ಸಮಯ ಅಂತ ಹೇಳಿದರೆ ಬೆಳಗ್ಗೆ 4 ಗಂಟೆಯಿಂದ 6 ಗಂಟೆ ಒಳಗಡೆ ಪೂಜೆಯನ್ನು ಸಲ್ಲಿಸಬೇಕು. ಸಾಧ್ಯ ಆಗದೇ ಇರುವಂಥವರು 8 ಗಂಟೆ ಒಳಗಡೆ ಸಲ್ಲಿಸಬೇಕು. ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.